ಅಂತೂ ಇಂತೂ ನಾವು ಮೂವರು ಮಧ್ಯರಾತ್ರಿ ಬಸ್ ಹತ್ಕೊಂಡು ಊರು ಬಿಟ್ವಿ. ಬಸ್ಸೇ ಸಿಗಲ್ವೇನೋ ಅಂದ್ಕೊಂಡಿದ್ದು ನಮಗೆ ಈ ಥರ ಲಕ್ಸುರಿ ಆಗಿರೋಂಥ ಬಸ್ ಸಿಕ್ತು. ಆದರೆ ಒಬ್ಬೊಬ್ರಿಗೂ ಒಂದೊಂದು ಕಡೆ ಸೀಟ್ ಸಿಕ್ಕಿದ್ದು ಸ್ವಲ್ಪ ಬೇಜಾರಾಯ್ತು ಅಷ್ಟೇ. ಶಿವ ಅಂತ ಕಣ್ಣು ಮುಚ್ಚಿದ್ವಿ ಅಷ್ಟೇ. ಅಲ್ಲಿಂದ ಬೆಳಕಾಗೋಷ್ಟರಲ್ಲಿ ಬಸ್ಸು ತಮಿಳ್ನಾಡು ದಾಟಿ ಕೇರಳ ಬಾರ್ಡ್ರಿಗೆ ಎಂಟ್ರಿ ಆಗ್ತಿತ್ತು. ಕೇರಳ ಬಾರ್ಡ್ರ್ ಎಂಟ್ರಿ ಆಗ್ತಾ ಇರುವಾಗಲೇ ನಮಗೆ ಸ್ವಾಗತ ಮಾಡಿದ್ದು ಈ ಸುರಂಗ ಮಾರ್ಗ. ಹೆಚ್ಚು ಕಡಿಮೆ 1.5 ಕಿಲೋಮೀಟ್ರು ಈ ಸುರಂಗ ಮಾರ್ಗ ಇದೆ. ನಮ್ಮ ಬೆಂಗಳೂರು ಮಾತ್ರನೇ ತುಂಬ ಟ್ರಾಫಿಕ್ ಅಂದ್ಕೊಂಡಿದ್ದೆ. ಕೊಚ್ಚಿ ಎಂಟ್ರಿ ಆಗ್ತಾ ಇರುವಾಗ ಗೊತ್ತಾಗಿದ್ದು ಅದಕ್ಕಿಂತ ಡಬಲ್ ಟ್ರಾಫಿಕ್ ಇಲ್ಲಿದೆ ಅಂತ. ನಾವು ಇಳಿಯೋ ಟೈಮ್ಗೆ ಆಲ್ಮೋಸ್ಟ್ ಬಸ್ಸು ಕೂಡ ಖಾಲಿ ಆಗ್ತಾ ಇತ್ತು. ಹೆಚ್ಚು ಕಮ್ಮಿ 10-12 ಅವರು ಜರ್ನಿ ಮಾಡಿದ ನಮಗೆ ತುಂಬಾ ಸುಸ್ತಾಗಿತ್ತು. ಮತ್ತು ಈ ಟ್ರಾಫಿಕ್ಕು ತುಂಬಾ ಕಿರಿಕಿರಿ ಅನ್ನಿಸ್ತಾ ಇತ್ತು. ಅಲ್ಲಿಂದ ಸರಿ ಮೆಟ್ರೋಗಾದರೂ ಹೋಗೋಣ ಅಂದ್ಬಿಟ್ಟು ನಾವು ಅಲ್ಲಿಂದ ನಡ್ಕೊಂಡು ಹೋಗಿ ಸ್ಟಾರ್ಟ್ ಮಾಡಿದ್ವಿ, ಮೆಟ್ರೋ ನಿಯರ್ ಇದ್ದಿದ್ದರಿಂದ. ಇಲ್ಲಿ ನೋಡಿ, ಇವನ್ನ ಜರ್ಕಿನ್ ಹಾಕೊಂಬಂದು ಕೇರಳದ ಸೆಕೆಗೆ ತಡ್ಕೊಳಕ್ಕಾಗ್ದೇ ಬ್ಯಾಗಲ್ಲಿ ತುರುಕ್ತವನೆ. ಆ ಬ್ಯಾಗ್ ಹಿಡಿತಾ ಇಲ್ಲ, ಇವನು ಬಿಡ್ತಾ ಇಲ್ಲ. ಅಣ್ಣ ಇವೇನು ಅಕ್ಷರನೋ ಜಿಲೇಬಿನೋ ಅಂತ ಈ ಥರ ನೋಡ್ತವನೆ. ನಾರ್ಮಲ್ ಮೆಟ್ರೋಯಿಂದ ಕೊಚ್ಚಿಯ ವಾಟ್ರ್ ಮೆಟ್ರೋಗೆ ಬಂದ್ವಿ. ಅದು ಓಕೆನೋ, ನಾನು ಹೇಳ್ತಿರೋದು ಇದು ಮೆಟ್ರೋ ಎಲ್ಲ ಕಡೆ ದೇವ್ರೆ ಮೆಟ್ರೋನೇ ಅದು. ವಾಟರ್ ಮೆಟ್ರೋ ಅಂತಾರಲ್ಲ, ವಾಟರ್ ಮೆಟ್ರೋ ಕೇಳಂಬಲ್ಲ. ವಾಟರ್ ಮೆಟ್ರೋ ಅಷ್ಟು ಅಲ್ಲಿ ಹೇಳ್ತಾರದು. ಹಾಂ ಯಾಕಿದ್ರಲ್ಲ ಅಲ್ಲೇನೋ ಅದು ಅಂತಾರೆ ಹೆಸರು ಬಗ್ಗೆ. ಪೋರ್ಟ್ ಫಿಶ್. ನನಗೂ ಫಸ್ಟ್ ನೀರ ಬಿದ್ದು ಎದ್ದೇಳ್ಬೇಕು. ಒಂದೇ ತಗೊಂಡ್ಬಂದ ಮುಂದೆ 3ರಲ್ಲಿ ಇರೋಂಗೈತೆ. ನಮ್ಮ ಇದ್ರಲ್ಲ 3 ಅದರಲ್ಲೇ ಬರುತ್ತಾ? ಅವ್ರು ಹಂಗೆ ಹೇಳಿದ್ರು 3 ಒಂದು ಹೇಳಿದೆ ಇಲ್ಲ ಕರೆಕ್ಟಾಗಿ 3 ಅಂತ.
ಎಲ್ಲೋದ್ರೂ ಬಿಡಲ್ಲ ಗುರು. ನೋಡಲ್ಲ ಹೆಂಗ್ ಬಿಡ್ತೀವಿ. ಅವನು ಎಲ್ಲಿದ್ರು ಕಂಡು ಹಿಡಿಬೋದು ಬಸ್ ನಂಬರ್. ಈಗ ಬೇಕಂತ ಫೋನ್ ಮಾಡಿದ್ರೆ ಅದೇ ಬರುತ್ತೆ ಇಲ್ಲ. ಏ ಜಿಂಕ 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 ನೋಡು ಮತ್ತೆ ಬಿಡಕ್ಕಾಗುತ್ತಾ? ಈ ಆಟೋ ಹತ್ತಿ JEW ಟೌನಲ್ಲಿರ್ತಕ್ಕಂಥ ಮ್ಯೂಸಿಯಮ್ಗೆ ನಾವು ಹೊರಟ್ವಿ. ಅಂತೂ 4 ಕಿಲೋಮೀಟ್ರು ಹೋದ್ಮೇಲೆ ನಮಗೆ ಈ ಮ್ಯೂಸಿಯಮ್ ಸಿಕ್ತು. ಮ್ಯೂಸಿಯಮ್ ನೋಡಾದ್ಮೇಲೆ ನಾವು ಹುಟ್ಟಿದ್ದು ಈ ಸ್ಟ್ರೀಟ್ ಕಡೆ. ಇಲ್ಲಿ ಅತಿ ಹೆಚ್ಚು ಫಾರಿನರ್ಸ್ಗಳೇ ಇದ್ದರು. ಇಲ್ಲಿಂದ ನಾವು ಅಲ್ಪೆ ಕಡೆ ಹೋಗಬೇಕಿತ್ತು. ಬಸ್ ಎಲ್ಲಿ ಬರುತ್ತೆ ಅಂತ ಕೇಳ್ಕೊಂಡು ಹೊಟ್ಟಿದ್ದು ನಮಗೆ ಕಣ್ಣು ಬಿದ್ದಿದ್ದು ಈ ಥರ ಬಸ್ಸು. ಸಾಜಿ ಮೋನ್ ಅನ್ನೋದೊಂದು ಹೆಸರು ಬಿಟ್ಟರೆ ಇನ್ನೆಲ್ಲೂ ಇಂಗ್ಲೀಷ್ ಅನ್ನೋದೇ ಇಲ್ಲ.
ಈ ಬಸ್ ಹತ್ಕೊಂಡು ನಾವು ತೋಪುಮುಡಿ ಅನ್ನೋ ಪ್ಲೇಸ್ಗೆ ಹೋಗಬೇಕಿತ್ತು. ಅಲ್ಲಿಂದ ನಮಗೆ KSRTC ಬಸ್ ಸಿಗುತ್ತೆ ಅಂತ ಹೇಳಿದರು. A few moments later, 2,000 years later, one eternity later. ಅಂತೂ ಇಂತೂ ಹೆಚ್ಚು ಕಡಿಮೆ 2 ಅವರ್ ಕಳೆದ್ಮೇಲೆ ಒಂದು KSRTC ಬಸ್ ಬಂತು. ಬಸ್ ಬಂದಿದ್ದ ಖುಷಿಲಿ ಎಲ್ಲಿಗೆ ಅಂತಲೂ ಕೇಳಲಿಲ್ಲ. ಆ ಥರ ಈ ಬಸ್ಸು ಅಲ್ಪೇಗಲ್ಲ, ತಿರುಚಲಕ್ಕೆ ಎಂಡಾಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಕಂಡಕ್ಟ್ರು ಟಿಕೆಟ್ ಇಸ್ಕೊಂಡವ್ರಲ್ಲೇ ಈ ಬಸ್ಸು ತಿರುಚಲಾಗಿ ಎಂಡಾಗುತ್ತೆ ಅಂತ ಗೊತ್ತಾಗಿತ್ತು. ಅವತ್ತು ರಾತ್ರಿ ಈ ಲಾಡ್ಜಲ್ಲಿ ಉಳ್ಕೊಂಡ್ವಿ. ರೂಮು ತುಂಬ ಕಡಿಮೆಗೆ ಸಿಕ್ತು. ತಿರ್ಗಾ ಬೆಳಗ್ಗೆ ಇಲ್ಲಿಂದ ನಮ್ಮ ಪಯಣ ಸ್ಟಾರ್ಟ್ ಆಯಿತು ಅಲ್ಪೆ ಕಡೆಗೆ.